Dear students, topic for this session is the challenges in writing environmental history written by Mahesh Rangarajan. In the last session, you have learned about the Indian subcontinent and causes for environmental decay in India. The learning objectives and session outcomes are explained in the last class. Content for this session is in the era of colonialism, China, Vietnam and India, changes in environmental issues in India, the issues in the democratic countries, activity and assignment are given, MCQs are asked. In the era of colonialism, colonialismನಲ್ಲಿ ಏನಾಯ್ತಪ್ಪ ಅಂತಂದರೆ ದಟ್ ಮೇಜರ್ ಆಪರ್ಚುನಿಟೀಸ್ ಆರ್ ಓಪನ್ಡ್ ಅಪ್ ಬೈ ಲ್ಯಾಂಡ್ಸ್ ವಾಟರ್ಸ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಆಪರ್ಚುನಿಟೀಸ್ ಓಪನ್ ಆಯಿತು. ರಿಸೋರ್ಸಸ್ನ ಎನ್ವೈರನ್ಮೆಂಟಲ್ ರಿಸೋರ್ಸಸ್ನ ಇಂಪೀರಿಯಲಿಸಮ್ ಅಂಡರಲ್ಲಿ ಬರುವಂತಹ ರಾಷ್ಟ್ರಗಳಲ್ಲಿ ಕಾಲೋನೈಸರ್ಸು ಸಾಕಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳೋದಕ್ಕೆ ಇದಾಯಿತು. ಹಾಗೆ ವೆಸ್ಟರ್ನ್ ಡಾಮಿನೆನ್ಸ್ ಇಡೀ ಜಗತ್ತಿನ ಮೇಲೆ ಒಂದು ಆ ಪಾಶ್ಚಾತ್ಯ ರಾಷ್ಟ್ರಗಳ ಒಂದು ಹಿಡಿತ ಏನಿತ್ತು, ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಅಲ್ಲೊಂದು ಪ್ರಕೃತಿಗೂ ಮತ್ತು ಮನುಷ್ಯನಿಗೂ ಇರುವಂತಹ ಸಂಬಂಧ ಬೇರೆ ಆಗ್ತಾ ಹೋಯಿತು, ದೂರ ಆಗ್ತಾ ಇತ್ತು. ಅಂದರೆ ಮನುಷ್ಯ ಪ್ರಕೃತಿಯಿಂದ ದೂರ ಸರಿತಾ ಬಂದ. ದ ನೇಚರ್ ಹ್ಯಾಸ್ ಬೀನ್ seen as a product to be exploited and for the purpose of earning money, ಮನಿ ಓರಿಯೆಂಟೆಡ್ ಅಂದರೆ ಒಂದು ಆವಾಗಿನ ಒಂದು ಪ್ರಕೃತಿಯ ಪರಿಕಲ್ಪನೆ ಬದಲಾವಣೆ ಆಗ್ತಾ ಹೋಯಿತು. ಮತ್ತು ಹಾಗೆ ಕಂಪನಿ ಆ್ಯಂಡ್ ಇಂಪೀರಿಯಲ್ ರೂಲ್ ಏನಾಯಿತು ಅಂದರೆ ಸಿಂಪಲ್ ಆಗಿ ದೇ ಹ್ಯಾವ್ ಕಂಪ್ಲೀಟೆಡ್ ದ ಬಿಸ್ನೆಸ್ ಆಫ್ ಡೆನ್ಯೂಡಿಂಗ್ ಫಾರೆಸ್ಟ್ ಅಂಡ್ settling itinerant groups. Process began by Indian elites and state makers. ಅಂದರೆ ಕೊಲೋನಿಯಲ್ ರೂಲ್, ಇಂಪೀರಿಯಲ್ ರೂಲ್ ಸಂದರ್ಭದಲ್ಲಿ ಕಂಪನಿಗಳು ಇಡೀ ಕಾಡನ್ನು ಸಂಪೂರ್ಣವಾಗಿ ಕೊಳ್ಳೆ ಹೊಡೆದ್ವು. ಹಾಗೆ ಏನು ಅಂತಹ ಒಂದು ಮುಂದೆಯೂ ಕೂಡ ಆ ಒಂದು ಇದನ್ನು ಪರಿಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ಇಂಡಿಯನ್ ಎಲೀಟ್ಸ್ ಕೂಡ ಸ್ಟೇಟ್ ಮೇಕರ್ಸ್ ಕೂಡ ಬಂದರು. ಕೊಳ್ಳೆ ಹೊಡೆಯುವಂತಹ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋದ್ವು ಅಂತ ಹೇಳಿ. ಇನ್ನು ಈಗಿನ ಒಂದು 1990s ಆನ್ವರ್ಡ್ಸ್ ಎಕನಾಮಿಕ್ ಎಕ್ಸ್ಪ್ಯಾನ್ಷನ್ ಏನು ಎಕ್ಸ್ಪ್ಯಾಂಡ್ ಆಗ್ತಾ ಹೋಯಿತು ಅಂತ ನಿಮಗೆ ಗೊತ್ತು, ಥ್ರೂ ದ ಇಂಟ್ರೊಡಕ್ಷನ್ ಆಫ್ ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಆ್ಯಂಡ್ ಪ್ರೈವೇಟೈಸೇಷನ್. ಹಾಗಾಗಿ ಈ ಎಕನಾಮಿಕ್ ಎಕ್ಸ್ಪ್ಯಾನ್ಷನ್ ಆದಂಥ ಸಂದರ್ಭದಲ್ಲಿ ಏನಾಯಿತು, ಜಿಯೋಫಿಸಿಕಲ್ಲು, ಹೈಡ್ರೋಲಾಜಿಕಲ್ಲು, ಬಯೋಲಾಜಿಕಲ್ ಇವೆಲ್ಲವೂ ಒಟ್ಟೊಟ್ಟಿಗೆ ಒಂದು ಕಾಂಪೀಟ್ ಮಾಡೋದಕ್ಕೆ, ಒಂದಕ್ಕೊಂದು ಕಂಟೈನ್ ಮಾಡೋದಕ್ಕೆ ಸಾಧ್ಯ ಆಗೋಯಿತು. ಸಾಕಷ್ಟು ಇಶ್ಯೂಸ್, ಕ್ರೈಸಿಸ್ ರೈಸ್ ಆಯಿತು. ಏನು ಹೈಡ್ರೋಲಾಜಿಕಲ್ ಅಂತಂದರೆ ವಾಟರ್ ಇಶ್ಯೂಸು, ಜಿಯೋಫಿಸಿಕಲ್ ಎನ್ವೈರನ್ಮೆಂಟಲ್ ಇಶ್ಯೂಸ್ ಎಲ್ಲವೂ ಕೂಡ ಜಾಸ್ತಿ ಆಯಿತು. ಹಾಗೆ ಚೀನಾ ಮತ್ತು ವಿಯೆಟ್ನಾಂ ಇಂಡಿಯಾ ಏನಿದ್ದಾವೆ ಇವು ದೇ ಆರ್ ವಿತ್ ಲಾರ್ಜ್ ಪಾಪ್ಯುಲೇಷನ್ಸ್ ಆ್ಯಂಡ್ ರಿಲೇಟಿವ್ಲಿ ದೇ ಆರ್ ಫಾಸ್ಟ್ ಗ್ರೋಯಿಂಗ್ ಇಕಾನಮೀಸ್. ತುಂಬ ಈಗ ಆಲ್ರೆಡಿ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ ಸಮಕ್ಕೆ ತಮ್ಮನ್ನು ತಾವು ಗುರುತಿಸ್ಕೊಳ್ಳುವಂಥ ಮಟ್ಟದಲ್ಲಿ ಒಂದು ಫಾಸ್ಟ್ ಗ್ರೋಯಿಂಗ್ ಎಕನಾಮೀಸ್ ಆಗಿದ್ದಾವೆ. ಅಲ್ಲದೆ ಏನಾಗಿದ್ದಾವೆ, ಇನ್ ಕಾಮನ್ ನಾವು ದೇ ಹ್ಯಾವ್ ವೆರಿ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ ಇದೆ ವಿತ್ ಟ್ರಾಪಿಕಲ್ ಎಕೋಸಿಸ್ಟಮ್ ಆ್ಯಂಡ್ ಮಾನ್ಸೂನ್ ಎಕಾಲಜೀಸ್ ಇರುವಂಥದ್ದು. ಅಲ್ಲದೆ ಬಯೋಲಾಜಿಕಲ್ ಡೈವರ್ಸಿಟಿ ಕೂಡ ಇದೆ. ಬಯೋಲಾಜಿಕಲ್ ಡೈವರ್ಸಿಟಿ ಅಂತಂದರೆ ಒಂದು ಪ್ರಕೃತಿಯಲ್ಲಿ ವೈವಿಧ್ಯತೆಯನ್ನು ಇಟ್ಕೊಂಡಿರುವಂಥದ್ದು. ಸೊ ಪೇಸ್ ಆಫ್ ಇದರ್ ರ್ಯಾಪಿಡ್ ಗ್ರೋತ್ ಆರ್ ಲ್ಯಾಂಡ್ಸ್ಕೇಪ್ ಅಂಡ್ ಅರ್ತ್ಸ್ಕೇಪ್ಸ್ ಕ್ಯಾನ್ ಬಿ ಅಪ್ಡೇಟೆಡ್ ಇನ್ ಶಾರ್ಟ್ ಟೈಮ್ ಸ್ಪ್ಯಾನ್ಸ್. ಸರಿಯಾದ ಒಂದು ಎನ್ವೈರನ್ಮೆಂಟಲ್ ಪಾಲಿಸೀಸ್ನ ಈ ರಾಷ್ಟ್ರಗಳಲ್ಲಿ ಜಾರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅಂದರೆ ಶಾರ್ಟ್ ಟೈಮ್ ಸ್ಪ್ಯಾನಲ್ಲಿ ಲ್ಯಾಂಡ್ಸ್ಕೇಪು, ವಾಟರ್ಸ್ಕೇಪು ಎಲ್ಲವೂ ಕೂಡ ವಿನಾಶದ ಅಂಚಿಗೆ ತಲುಪುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚು ಕಾಣಿಸ್ತಾ ಇದ್ದಾವೆ. ಹಾಗೆ ಭಾರತದಲ್ಲಿ ಇರುವಂತಹ ಒಂದು ಎನ್ವೈರನ್ಮೆಂಟಲ್ ಇಶ್ಯೂಸ್ನಲ್ಲಿ ಇರುವಂಥ ಬದಲಾವಣೆಗಳೇನು ಅಂತಂದರೆ ಇಟ್ ಹ್ಯಾಸ್ ಎನ್ವೈರನ್ಮೆಂಟಲ್ ಪಾಲಿಸಿ ಆ್ಯಂಡ್ ಇನ್ ಕಲೋನಿಯಲ್ ರೂಲ್ಸ್. ಅಂದರೆ ನಮ್ಮಲ್ಲಿರುವಂತಹ ಒಂದು ಪ್ರಕೃತಿಯನ್ನು ಎನ್ವೈರನ್ಮೆಂಟನ್ನು ಪ್ರೊಟೆಕ್ಟ್ ಮಾಡುವಂಥ ಆ್ಯಕ್ಟ್ಗಳೇನಿದ್ದಾವೆ ಅವೆಲ್ಲವೂ ಕಲೋನಿಯಲಿಸಮ್ನ ವಸಾಹತುಶಾಹಿ ವ್ಯವಸ್ಥೆಯ ಸಂದರ್ಭದಲ್ಲಿ ಜಾರಿಗೆ ಬಂದಂಥವು. ದೇ ಹ್ಯಾವ್ ಗಿವನ್ ಫಾರೆಸ್ಟ್ ಅಫಿಷಿಯಲ್ಸ್ ಮೋರ್ ಪ್ಯುನಿಟಿವ್ ಪವರ್ಸ್ ಓವರ್ ಲೋಕಲ್ ಫಾರೆಸ್ಟ್ ಯೂಸರ್ಸ್. ಲೋಕಲ್ ಫಾರೆಸ್ಟ್ ಯೂಸರ್ಸ್ ಅಂದರೆ ಕಾಡನ್ನೇ ನಂಬಿಕೊಂಡು ಬದುಕ್ತಾ ಇದ್ದವರವ್ರ ಮೇಲೆ ಈ ಫಾರೆಸ್ಟ್ ಅಫಿಷಿಯಲ್ಸ್ನ ಒಂದು ಪ್ಯುನಿಟಿವ್ ಪವರ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಹಾಗೆ ಭಾರತದಲ್ಲಿ ನಾವು ಆ್ಯಂಟಿ ಡ್ಯಾಮ್ ಪ್ರೊಟೆಸ್ಟ್ಸ್ ಅಗೇನೆಸ್ಟ್ ಮೆನಿ ಪ್ರಾಜೆಕ್ಟ್ಸನ್ನು ನೋಡ್ತೀವಿ. ಒಂದು ಸೈಲೆಂಟ್ ವ್ಯಾಲಿ, ಒಂದು ಕುಂತಿಪುಂಜ ರಿವರ್ ಇನ್ ಕೇರಳದಲ್ಲಿ,
ಕುಂತಿಪುಂಜ ರಿವರ್ ಮೇಲೆ ಒಂದು ಡ್ಯಾಮ್ ಪ್ರಾಜೆಕ್ಟ್ ಏನಿತ್ತು ಅದರ ವಿರುದ್ಧ ಒಂದು ಹೋರಾಟವನ್ನು ನೋಡ್ತೀವಿ. ಹಾಗೆ ಸೆಂಟ್ರಲ್ ಇಂಡಿಯಾದಲ್ಲಿ ನರ್ಮದಾ ನದಿಗೆ ಒಂದು ಡ್ಯಾಮ್ ಪ್ರಾಜೆಕ್ಟ್ ಏನಿತ್ತು ಅದು, ಹಾಗೆ ಟ್ರಿಬ್ಯೂಟರೀಸ್ ಆನ್ ಗಂಗಾ ಮತ್ತು ಬ್ರಹ್ಮಪುತ್ರದ ಮೇಲೆ ಆ್ಯಂಟಿ ಡ್ಯಾಮ್ ಪ್ರೊಟೆಸ್ಟ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ದೇರ್ ಈಸ್ ಕನ್ಸರ್ನ್ ಫಾರ್ ಎನ್ವೈರನ್ಮೆಂಟ್ ಅಂತ. And there are also contests over spaces secured for nature preservations and coercive removal of slums for beautification and urban development. ಸ್ಲಮ್ಸ್ನ ನಗರವನ್ನು ಬ್ಯೂಟಿಫುಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ಲಮ್ಸ್ನ ರಿಮೂವ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಹಾಗೆ ನೇಚರ್ ಪ್ರಿಸರ್ವೇಷನ್ಸ್ ಬಗ್ಗೆನೂ ಕಂಟೆಸ್ಟ್ಸ್ ಹೆಚ್ಚಾಗಿರೋದನ್ನ ಭಾರತದಲ್ಲಿ ನಾವು ನೋಡ್ತಾ ಇದ್ದೀವಿ. ದ ಇಶ್ಯೂಸ್ ಇನ್ ದ ಡೆಮೋಕ್ರೆಟಿಕ್ ಕಂಟ್ರೀಸ್, ಈಗಿನ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿರುವಂತಹ ಬಹುಮುಖ್ಯವಾದಂಥ ಇಶ್ಯೂಸ್ ಯಾವ್ಯಾವು ಅಂತ ಅಂದರೆ, ದಟ್ ಈಸ್ ಆಫ್ ರಿಸೋರ್ಸಸ್ ಆ್ಯಂಡ್ ಲಿವಿಂಗ್ ಸ್ಪೇಸಸ್. ರಾಜಕಾರಣದಲ್ಲಿ ಮತ್ತು ಸಾರ್ವಜನಿಕವಾಗಿರೋ ಒಂದು ಚರ್ಚೆಗೆ ಹೆಚ್ಚು ಗ್ರಾಸವಾಗಿರುವಂಥ ವಿಷಯಗಳು ಅಂತಂದರೆ, ನಾವು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಇರುವಂತಹ, ವಾಸಕ್ಕೆ ಇರುವಂತಹ ಪ್ರದೇಶಗಳ ಮೇಲೆ ಇರುವಂಥ ಇಶ್ಯೂಸು, ಮತ್ತು ನ್ಯಾಚುರಲ್ ರಿಸೋರ್ಸಸ್. ಲೈವ್ಲಿಹುಡ್ ವೈಸ್ ವರ್ಸ ಮೇಕಿಂಗ್ ಸ್ಪೇಸ್ ಫಾರ್ ನೇಚರ್. ಅಂದರೆ ಮನುಷ್ಯನ ಬದುಕನ್ನು ಕಟ್ಟಿಕೊಳ್ಳೋದು ಮುಖ್ಯನಾ, ಪ್ರಕೃತಿಗೆ ಇದು ಮಾಡೋದು ಮುಖ್ಯ, ಎರಡು ಒಟ್ಟಿಗೆ ಕನ್ವರ್ಜ್ ಆಗುವಂಥದ್ದು. ಆ್ಯಂಡ್ ಯೂಸ್ ಆರ್ ಮಿಸ್ಯೂಸ್ ಆಫ್ ನ್ಯೂ ಟೆಕ್ನಾಲಜೀಸ್. ಹೊಸ ತಂತ್ರಜ್ಞಾನಗಳು ಏನು ಅಸ್ತಿತ್ವಕ್ಕೆ ಬರ್ತಾ ಇದ್ದಾವೆ, ಆ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ಳೋದು ಹೇಗೆ, ಅಥವಾ ಅವು ಆ ತಂತ್ರಜ್ಞಾನ ದುರ್ಬಳಕೆ ಆಗದಂಗೆ ತಡೆಯೋದು ಹೇಗೆ ಅನ್ನೋದು ಕೂಡ ಮೇಜರ್ ಇಶ್ಯೂ ಆಗುತ್ತೆ. ಆ್ಯಂಡ್ ದ ಮೇಜರ್ ಇನ್ ಅನದರ್ ಒನ್ ಥಿಂಗ್ ದಟ್ ಶಾರ್ಪನಿಂಗ್ ಕಂಟೆಸ್ಟ್ ಓವರ್ ಲ್ಯಾಂಡ್ ಆ್ಯಂಡ್ ವಾಟರ್, ಪ್ಯಾಚರ್ಸ್ ಆ್ಯಂಡ್ ವೆಟ್ಲ್ಯಾಂಡ್ಸ್. ವೆಟ್ಲ್ಯಾಂಡ್ಸನ್ನು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ನ ಜೊತೆಗೆ ನೀರನ್ನು ಸೆಕ್ಯೂರ್ ಮಾಡುವಂಥದ್ದು, ಭೂಮಿಯ ಫಲಬದ್ಧತೆಯನ್ನು ಉಳಿಸ್ಕೊಳ್ಳುವಂಥದ್ದು ಕೂಡ ಮೇಜರ್ ಇಶ್ಯೂಸ್ ಆಗಿದೆ ಡೆಮೊಕ್ರೆಟಿಕ್ ಕಂಟ್ರೀಸ್ನಲ್ಲಿ. ಹಾಗೆಯೇ ಹಿಸ್ಟ್ರಿಯನ್ನು ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಅಂದರೆ ಇಟ್ ವಾಸ್ ಕನ್ಸಿಡರ್ಡ್ ಆಸ್ ಎ ಲೇಟ್ ಕಮರ್, ಬಟ್ ಇಟ್ ಹ್ಯಾಸ್ ನ್ಯೂ ಕನ್ಸರ್ನ್ಸ್ ಆ್ಯಂಡ್ ಡಿವರ್ಸ್ ವ್ಯೂಸ್. ಹೊಸ ಕಾಳಜಿಗಳು ಮತ್ತು ವಿಭಿನ್ನವಾದಂಥ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಇತಿಹಾಸ ಇವತ್ತು ಎನ್ವೈರ್ನ್ಮೆಂಟನ್ನು ಸ್ಟಡಿ ಮಾಡೋದ್ರ ಕಡೆಗೆ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಿ ಹೇಳಬಹುದು. The activity for this session is form a group of 4 members, discuss the river system in India and prepare a presentation based on your discussion. And assignment, write an assignment on environmental issues in the colonial period. ಇವಾಗಿನ ಒಂದು ಎನ್ವೈರ್ಮೆಂಟಲ್ ಇಶ್ಯೂಸ್ ಬಗ್ಗೆ ಲೆಸನಲ್ಲಿ ಬ್ರೀಫ್ ಆಗಿ ಹೇಳಿದರೆ, ಕಲೋನಿಯಲ್ ಪೀರಿಯಡಲ್ಲಿ ಇದ್ದಂತಹ ಒಂದು ಎನ್ವೈರ್ಮೆಂಟಲ್ ಇಶ್ಯೂಸ್ ಬಗ್ಗೆ ಒಂದು ಅಸೈನ್ಮೆಂಟನ್ನು ಬರೀರಿ. MCQs. Question number 1. The following is not mentioned in the fast growing economies. A. China. B. Japan. C. Vietnam. D. India. The answer is Japan. Question number 2. The historical processes which are need to be examined. A. Colonialism. B. Capitalism. C. Both A and B. D. None of the above. The answer is both A and B. Question number 3. Narmada is the tributary of A. Brahmaputra. B. Yamuna. C. Satluj. D. Ganga. The answer is Ganga. Question number 4. Dash became the central to politics and public debate in the last 3 decades. A. Economy. B. Political parties. C. Resources and living spaces. D. Technology. The answer is resources and living spaces. Question number 5. Narmada Bachao Andolan is led by A. Satyajit Ray. B. Medha Patkar. C. Vandana Shiva. D. Sundarlal Bahuguna. The answer is Medha Patkar. You can refer the text for more information. Thank you.